وسلم بعد أن صلى فروضه الخمس. ಒಂದು ಚರಿತ್ರೆಯನ್ನು ನಿಮ್ಮ ಮುಂದೆ ವಿವರಿಸಲು ನಾನು ಇಚ್ಛಿಸುತ್ತೇನೆ. ಸೂಫಿಯವರ್ಯರಾದ ವಲಿಯಾದ ತಾಬಿ ಅಂದರೆ ಸಹಾಬರ ನಂತರ ತಾಬಿಯ ನಂತರ ಬಂದ ಒಬ್ಬರು ತಾಬಿ ಅವರ ಬಗ್ಗೆ ಒಂದು ಚಿಕ್ಕ ಒಂದು ಚರಿತ್ರೆಯನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಸಾಧಾರಣವಾಗಿ ಸುನ್ನಿಗಳಿಗೆ ಸೂಫಿಯವರಿಗೆ ಪರಿಚಿತರಾದ ಇಬ್ರಾಹಿಂ ಅದ್ಹಮ್ ಕದ್ದಸುಲ್ಲಾಹು ತಆಲ ಸಿರ್ರುಹುಲ್ ಅಜೀಜ್ ಅವರು ಅವರು ಒಂದು ಕಾಲದಲ್ಲಿ ರಾಜರಾಗಿದ್ದರು. ಬಲ್ಖ್ ಎಂಬ ಪ್ರದೇಶದ ಬಲ್ಖ್ ಎಂಬ ಪ್ರಾಂತ್ಯದ ರಾಜರಾಗಿದ್ದರು. ಬಲ್ಖ್ ಅಂದರೆ ಅಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿ ಇರುವ ಬಿಲಾದುಲ್ ಅವತ್ತಿನ ಕಾಲದಲ್ಲಿ ನಾಡಿನ ತಾಯಿ ಎಂಬ ಹೆಸರಿಗೆ ಹೆಸರುವಾಸಿಯಾಗಿತ್ತು. ಆ ಹೆಸರಲ್ಲಿ ಇದ್ದಂಥ ದೊಡ್ಡ ಒಂದು ಊರಿನ ಒಬ್ಬ ರಾಜರು. ಆ ರಾಜರು ಆಧ್ಯಾತ್ಮಿಕವಾದ ದೊಡ್ಡ ದೊಡ್ಡ ಸ್ಟೇಜಿಗೆ ದೊಡ್ಡ ಉನ್ನತಿಗೆ ಹತ್ತಿದ ಮೇಲೆ ಅವರ ಸಂಪತ್ತು ಅವರ ಅಧಿಕಾರ ಎಲ್ಲವೂ ಬಿಟ್ಟು ಬಂದರೆ ಅಂದರೆ ಹಲವು ಸಂಪತ್ತುಗಳನ್ನು ದಾನ ಕೊಟ್ಟು ಇತರ ಒಳಿತುಗಳನ್ನು ಮಾಡಿ ದೇವರಲ್ಲಿ ಅತಿ ಹತ್ತಿರವಾಗಿ ಬಂದರು. ಹಾಗೆ ಬಂದು ಸಾಧಾರಣೆಯಾಗಿ ನಿಮಗೆ ಅರ್ಥವಾಗುತ್ತದೆಯೇ ಗೊತ್ತಿಲ್ಲ, ನಾವು ಚಿಕ್ಕದಿರುವಾಗ ಅಂದರೆ ಒಂದು 15 ವರ್ಷದ ಮುಂಚಿನ ಅಥವಾ 20 ವರ್ಷದ ಮುಂಚಿನ ಕಾಲವನ್ನು ಒಂದು ನೆನಪಿಸಿಕೊಳ್ಳಿ. ಆ ಕಾಲದಲ್ಲಿ ಸೂಫಿಯವರ್ಯರುಗಳು ಒಳ್ಳೆ ಜನರುಗಳು ಮಸೀದಿಗಳಲ್ಲಿ ಮುಸಾಫಿರ್ಗಳಾಗಿ ಬರುವುದು ಸಾಮಾನ್ಯ. ಮಾತ್ರವಲ್ಲ, ಇಸ್ಲಾಮಿನ ಮೂಲಭೂತ ಹಕ್ಕುಗಳನ್ನು ನೀಡುವಾಗ ಮುಸಾಫಿರಿಗಳಿಗೆ ಕೊಡಬೇಕು ಎಂಬುದು ಇಸ್ಲಾಮಿನ ಆಜ್ಞೆ ಇದೆ. ವಕ್ಫ್ ಬೋರ್ಡಿನಿಂದಾದರೂ ಇತರ ಬೋರ್ಡಿನಿಂದಾದರೂ ಮುಸಾಫಿರಿಗೆ ಕೊಡಬೇಕು, ಅದು ಮೂಲಭೂತ ಹಕ್ಕು. ಈಗ ನೋಡುವಾಗ ಕೆಲವೊಂದು ಮಸೀದಿಯಲ್ಲಿ ಟಾಯ್ಲೆಟ್ ಕೂಡ ಇರುವುದಿಲ್ಲ. ಯಾತ್ರಾರ್ಥಿಗಳಿಗೆ ಮೂತ್ರ ಮಾಡುವುದು ಮಾತ್ರ ಇರುತ್ತದೆ. ಸ್ನಾನ ಮಾಡುವ ಸೌಕರ್ಯ ಕೂಡ ಕಲ್ಪಿಸಬೇಕು ಇಸ್ಲಾಮಿನ ಕ್ರಮ ಪ್ರಕಾರ. ಈಗ ಏನೋ ಮಾಡುತ್ತಾರೆ. ವಕ್ಫ್ ಬೋರ್ಡಿನದು ಹಜ್ಜಿಗೆ ಇತರ ಯಾವುದೇ ಅನಾವಶ್ಯಕವಾಗಿ ಖರ್ಚು ಮಾಡುವುದಕ್ಕಿಂತ ಮೂಲಭೂತ ಹಕ್ಕಿಗಾಗಿ ಖರ್ಚು ಮಾಡಬೇಕು. ಇಸ್ಲಾಂ ಇರುವ ಕಾಲ ತನಕ ಸಂತರು ಇದ್ದೇ ಇರುತ್ತಾರೆ. ಅವರ ನೋವುಗಳು, ಅವರ ಕಷ್ಟಗಳು, ಅವರು ಬರುವುದು ಇಂತಹ ಒಂದು ಪರಿಸ್ಥಿತಿಯಲ್ಲಿ. ಈ ಒಂದು ಚರಿತ್ರೆ ನೀವು ನೋಡಿ. ಇಬ್ರಾಹಿಂ ಅದ್ಹಮ್ ರಲಿಯಲ್ಲಾಹು ಕದ್ದಸುಲ್ಲಾಹು ತಆಲ ಸಿರ್ರುಹುಲ್ ಅಜೀಜ್ ಅವರು ರೌಲಾ ಶರೀಫ್, ಮಸ್ಜಿದ್ ನಬವಿ, ಮದೀನಾ ಮಸೀದಿಗೆ ಬರುತ್ತಾರೆ. ಮಸ್ಜಿದುಲ್ ಹರಾಮ್, ಮಸ್ಜಿದುಲ್ ಮುನವ್ವರ, ಮದೀನಕ್ಕೆ ಅವರು ಬರ್ತಾರೆ. ಮದೀನದಲ್ಲಿ ಬಂದು ರೌಲಾ ಶರೀಫು ಜಿಯಾರತ್ ಕೂಡ ಮಾಡಿ ಮಸೀದಿಯಲ್ಲಿ
ಕೂತಿರುತ್ತಾರೆ. ರಾತ್ರಿ ಇಶಾ ಆಯಿತು, ಎಲ್ಲ ಕ್ಲೀನಿಂಗ್ ಮಾಡುವ ಸಮಯ, ಸ್ವಚ್ಛ ಮಾಡುವ ಸಮಯ. ಹಾಗೆ ಸ್ವಚ್ಛ ಮಾಡುವವರು ಬಂದು ಇಲ್ಲ ಹೊರಗೆ ಹೋಗಬೇಕು, ಇಲ್ಲಿ ಸ್ವಚ್ಛ ಮಾಡಲಿಕ್ಕಿದೆ, ಮಸೀದಿಯಲ್ಲಿ ಕೂರಬಾರದು ಎಂದು ಹೇಳ್ತಾರೆ. ಇವರಾದರೂ ದೊಡ್ಡ ಒಬ್ಬ ಪಂಡಿತನು ಮಾತ್ರ ಅಲ್ಲ, ದೊಡ್ಡ ಒಬ್ಬ ರಾಜರು ಕೂಡ ಆಗಿದ್ದರು. ಆದರೆ ಇವರು ಸಿಟ್ಟು ಬರಲಿಲ್ಲ, ಇವರಿಗೆ ಸಿಟ್ಟು ಬರಲಿಲ್ಲ. ಆದರೂ ಇವರ ಮನದಲ್ಲಿ ಇವರು ಆಲೋಚನೆ ಮಾಡಿದರು, ನಾವು ಈಗ ಒಮ್ಮೆ ರಾಜರಾಗಿದ್ದೇವೆ, ಈಗ ಈ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೂರ್ಲಿಕ್ಕೆ ಕೂಡ ಅವಕಾಶ ಇಲ್ಲದಂಥ ಒಂದು ಪರಿಸ್ಥಿತಿ. ನಾವು ದೇವರಿಗೆ ಹತ್ತಿರವಾದಾಗ ಇಂತಹ ಒಂದು ಪರಿಸ್ಥಿತಿ ಎಂಬುದು ಅವರು ಒಂದು ಚಿಂತನೆ ಮಾಡಿದರು. ಮತ್ತೆ ಅವರನ್ನು ಕಾಲಲ್ಲಿ ಹಿಡಿದು ಹೊರ ಹಾಕಿತು. ಕಾಲಲ್ಲಿ ಹಿಡಿದು ಹೊರಗೆ ಹಾಕಿದ ನಂತರ ಒಬ್ಬರು ಅಲ್ಲಿ ರೊಟ್ಟಿ ಮಾಡುವವರು ಕಾಣುತ್ತಾರೆ. ಆ ರೊಟ್ಟಿ ಮಾಡುವವರು ಹೇಳುತ್ತಾರೆ, ನೀವು ನಮ್ಮ ಮನೆಗೆ ಹೋಗುವ. ಅವರಿಗೆ ಸೌಕರ್ಯ, ಅವರನ್ನು ಹತ್ತಿರ ಮಾಡ್ತಾರೆ. ಇವರು ನೋಡುತ್ತಿರುವಾಗ ಇವರು ದೊಡ್ಡ ಪಂಡಿತರು, ಒಲಿಹಿ ಅಂದರೆ ದೇವರ ಸಂತರು. ಆ ದೇವರ ಸಂತರಾದ ಇವರು ಅವರ ಮುಖಕ್ಕೆ ನೋಡ್ತಾರೆ. ಅಂದರೆ ಈ ರೊಟ್ಟಿ ಮಾಡುವವರ ಮುಖಕ್ಕೆ ನೋಡುವಾಗ ಅವರು ವಿಕರ್ ಹೇಳುತ್ತಾ ಅವರು ರೊಟ್ಟಿ ಮಾಡ್ತಾ ಇರ್ತಾರೆ. ಆವಾಗ ಅವರ ಹತ್ರ ಕೇಳ್ತಾರೆ, ನಿಮಗೆ ಇದರಿಂದ ನಿಮಗೆ ಏನಾದರೂ ಫಲ ಇದೆಯಾ? ದೇವರು ನಿಮಗೆ ನಿಮ್ಮ ದುವಾಕ್ಕೆ ಉತ್ತರ ಕೊಡ್ತಾನ? ಆವಾಗ ಆ ರೊಟ್ಟಿ ಮಾಡುವವರು ಹೇಳ್ತಾರೆ, ಹೌದು, ನನ್ನ ಎಲ್ಲ ಪ್ರಾರ್ಥನೆಗೂ ಉತ್ತರ ಕೊಡ್ತಾನೆ. ಆದರೆ ಒಂದು ಪ್ರಾರ್ಥನೆಗೆ ಮಾತ್ರ ಉತ್ತರ ಸಿಗಲಿಲ್ಲ. ಆದ ಕಾರಣ ಅದು ಆಗಿರ್ಬೋದು, ಅವರು ಫಕೀರ್ ಬಂದವರನ್ನೆಲ್ಲ ಬಹುಮಾನಿಸುವುದು ಎಂಬುದು ನನ್ನ ಒಂದು ಅನಿಸಿಕೆ. ಆವಾಗ ಅವರು ಹೇಳ್ತಾರೆ, ನಾನು ಯಾವುದು ಅದು ಒಂದಕ್ಕೆ ದುವಾಕ್ಕೆ ಉತ್ತರ ಸಿಗದ ಒಂದು ಯಾವುದು? ಆವಾಗ ಅವರು ಹೇಳ್ತಾರೆ, ಇಬ್ರಾಹಿಮ್ನ ಅದ್ಹಮ್ ಒಬ್ಬ ಒಲಿ ಇದ್ದಾರೆ. ಆ ಒಲಿಯನ್ನು ನನಗೆ ಕಾಣಬೇಕು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೆ. ದೇವರು ಈ ತನಕ ನನಗೆ ಉತ್ತರ ನೀಡಿಲ್ಲ ಎಂದು. ಆವಾಗ ಅವರು ಹೇಳಿದರು, ಅದು ನಾನೇ. ಅವರು ಮಸೀದಿಯಿಂದ ಹೊರಗೆ ಹಾಕಿದ್ದು ಅದು ನಿಮ್ಮ ಪ್ರಾರ್ಥನೆಗೆ ಕಾರಣವಾಗಿರ್ಬೋದು ಎಂದು ಅವರು ಹೇಳ್ತಾರೆ. ಕೂಗಿಕೊಂಡು ಹೇಳ್ತಾರೆ, ಒಂದು ಇಂಥ ಪರಿಸ್ಥಿತಿಯಲ್ಲಿ ನಾನು ಬಂದು ಕೂತಾಗ ಅವರು ನನ್ನನ್ನು ಹೊರಗೆ ಹಾಕಿದರು, ಅದು ನಿಮ್ಮ ಪ್ರಾರ್ಥನೆಯ ಫಲವಾಗಿದೆ ಎಂದು ಹೇಳ್ತಾರೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ ನಂತರ 80-90 ವರ್ಷದ ನಂತರ 818ಕ್ಕೆ ಹುಟ್ಟಿದ ಇಬ್ರಾಹಿಮ್ನ ಅದ್ಹಮ್ ಎಂಬುವರು ಕ್ರಿಸ್ತಶಕ 882ಕ್ಕೆ ಮರಣ ಹೊಂದುತ್ತಾರೆ. ಇವರದು ಹಲವು ಚರಿತ್ರೆಗಳು ಸೂಫಿ ಭಾಗದಲ್ಲಿದೆ. ಸೂಫಿಯವರಿಯರು ಓದುವಂತಹ ಕೇಳುವಂತಹ ಹಲವು ಚರಿತ್ರೆಗಳಿದೆ. ಇನ್ನಷ್ಟು ಚರಿತ್ರೆಯನ್ನು ಹೇಳಲು ದೇವರು ತೌಫೀಕ್ ನೀಡಲಿ ಎಂದು
ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.